ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ನಗರದ ಮೈಲೂರು ಕ್ರಾಸ್ ಹತ್ತಿರ ಇರುವ ಕೃಷ್ಣ ದರ್ಶಿನಿ ಉಡುಪಿ ಹೋಟೆಲ್ನಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೀದರ್ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಸಾಂಸ್ಕೃತಿಕ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಘ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಂದು ದಿನಾಂಕ 19/8/2026 ಮೈಲೂರು ಕ್ರಾಸ್ ಹತ್ತಿರ ಇರುವ ಕೃಷ್ಣ ದರ್ಶಿನಿ ಹೋಟೆಲ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಧಾಕರ್ ರಾಜ್ಗಿರ್ ಅವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಕುಮಾರ್ ತೇರಿ, ಸಂಜುಕುಮಾರ್ ಅತ್ವೇಳೆ, ಜಗನ್ನಾಥ್ ವಿರ್ಸೆಟ್ಟಿ, ತನ್ವೀರ್ ಅಹಮದ್ ಖಾನ್, ಶಂಭುಲಿಂಗ್ ವಾಲ್ದೊಡ್ಡಿ, ದಿಲೀಪ್ ಭೋಸ್ಲೆ, ಪರಮೇಶ್ವರ್ ಪಾಟೀಲ್, ಜಾವಿದ್ ಮಿಯಾ ಹಾಗೂ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಲೋಕೇಶ್ ಮಂಗುಲ್ಗಿ ಮತ್ತು ಬೀದರ್ ಜಿಲ್ಲೆಯ ವಿವಿಧ ಕಲಾ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ಈ ಕಾರ್ಯಕ್ರಮದ ಪೂರ್ವದಲ್ಲಿ ದೀಪ ಬೆಳಗುವ ಮುಖಾಂತರ ರಾಜ್ಕುಮಾರ್ ತೇರಿ, ಸಂಜುಕುಮಾರ್ ಅತ್ವೇಳೆ, ಜಗನ್ನಾಥ್ ವಿರ್ಸೆಟ್ಟಿ, ತನ್ವೀರ್ ಅಹಮದ್ ಖಾನ್ ಹಾಗೂ ಇನ್ನುಳಿದ ಬಂದ ಅತಿಥಿಗಳು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುಧಾಕರ್ ರಾಜ್ಗಿರ್ ಅವರು, ಎಲ್ಲ ಬಂದಂಥ ಕಲಾ ತಂಡಗಳಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ತಾವೆಲ್ಲರೂ ಕಲಾ ಪ್ರದರ್ಶನ ಮಾಡೋದಕ್ಕೆ ಬಂದಿದ್ದೀರಿ. ಇದೇ ರೀತಿ ಪ್ರತಿದಿನ ಇಂಥ ಒಂದು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೀತಾ ಇರಬೇಕೆಂದು ನಮ್ಮ ಒಂದು ಆಸೆ ಇದೆ. ತಾವೆಲ್ಲರೂ ಪ್ರದರ್ಶನ ಮಾಡೋದಕ್ಕೆ ಸಿದ್ಧ ಇದ್ದರೆ ನಮ್ಮಂಥವರಿಗೆ ಇನ್ನಷ್ಟು ಅಭಿಮಾನದಿಂದ ಇಂಥ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಾಗುತ್ತೇವೆ ಎಂದು ಈ ಮೂಲಕ ಹೇಳ್ತೇನೆಂದು ಸುಧಾಕರ್ ರಾಜ್ಗಿರ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬೀದರಿನ ವಿವಿಧ ಕಲಾ ತಂಡಗಳು ತಮ್ಮ ಕಲಾ ಪ್ರದರ್ಶನ ಮಾಡಿದರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ರಾಜ್ಗಿರ್ ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪೂರ್ವದಲ್ಲಿ ನಾಡಗೀತೆ ಶ್ರೀ ರಮೇಶ್ ಬಾಬಾ ಅಮಲಾಪುರ್ ಸರ್ ಅವರಿಂದ ಜೋರಾದ ಚಪ್ಪಾಳೆ ಬರಬೇಕು. ಹಚ್ಚೆಯು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಎನ್ನುವ ಸಂಕೇತದೊಂದಿಗೆ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಂದ ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುತ್ತಮವಾಗಿ ಚಾಲನೆಯನ್ನ ನೀಡುತ್ತಲಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮುಖಾಂತರ ಪೂಜಾ ಕಾರ್ಯಕ್ರಮ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಅನಂತ
ಅನಂತ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನ ಒಂದು ಜ್ಯೋತಿ ಬೆಳಗೋದು ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುತ್ತಮವಾಗಿ ಚಾಲನೆ ಆಗ್ತಲಿದೆ. ಇವಾಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಸುಧಾಕರ್ ರಾಜಗಿರಿ ಸರ್ ಅವರಿಂದ ಸ್ವಾಗತ ಭಾಷಣ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿಗಳಿಂದ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮುಖಾಂತರ ತಮಗೆ ಆಯೋಜಕರ ಪರವಾಗಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಡ್ತೇನೆ. ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಎದ್ದು ನಿಂತ್ಕೊಳ್ಬೇಕು. ಜೋರಾಗಿ ಚಪ್ಪಾಳೆ ತರಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತರಬೇಕು. ರಾಜಗಿರಿ ಹಾಗೂ ಕಾರ್ಯದರ್ಶಿಗಳು ಶಾಲಾ ಹಾಗೂ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತರಬೇಕು. ಆತ್ಮೀಯ ಸ್ನೇಹಿತರು ಸನ್ಮಾನ ಜೋರಾಗಿ ಚಪ್ಪಾಳೆ ತರಬೇಕು. ಈ ಒಂದು ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾಗಿ ಲೋಕೇಶ್ ಸರ್ ಮಂಗಲಿಗೆ ಕಾಂಗ್ರೆಸ್ ಮುಖಂಡರು ಅವರಿಗೂ ಕೂಡ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಮ್ಮಣ್ಣ ಮತ್ತು ನಗರ ಅಭಿವೃದ್ಧಿ ಸಂಸ್ಥೆ ರಾಜಗಿರ ಇವರು ಸುಮಾರು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ದೇಶದ ಕಲೆ ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥ ಈ ಒಂದು ನಮ್ಮ ನವ ಯುವಚೇತನರಾಗಿ ಇವರಿಗೆ ಶ್ರೀ ರಾಜ್ಕುಮಾರ್ ತರಿ ನಿರ್ದೇಶಕರಾಗಿದೆ ಅಂತ ಒಂದು ಕರ್ತವ್ಯ ನಮ್ಮ ಈ ಒಂದು ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಕೃತಿ ಅಧ್ಯಕ್ಷರಂತ ರಾಜಗಿರ ಸುಧಾಕರ್ ಅವರಿಗೂ ಕೂಡ ಇದೇ ರೀತಿ ಮುಂದುವರಿಸಿಕೊಂಡು ದೇವರು ಇನ್ನೂ ಉತ್ತಮ ಆರೋಗ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಇನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಜೋರಾಗಿ ಚಪ್ಪಾಳೆ ಬರಬೇಕು. ಅದೇ ರೀತಿಯಾಗಿ ಶ್ರೀ ಜೋರಾಗಿ ಚಪ್ಪಾಳೆ ಬರಬೇಕು. ಅನಂತ ಧನ್ಯವಾದಗಳು. ಇದುವರೆಗೂ ಸನ್ಮಾನ ಕಾರ್ಯಕ್ರಮನ ನಡೆಸಿಕೊಟ್ಟಿರ್ತಕ್ಕಂಥ ಚಪ್ಪಾಳೆ ಬರಬೇಕು. ಜೋರಾಗಿ ಚಪ್ಪಾಳೆ ಬಡ್ಲಿ. ಸುಮಾರು ಸಾರಿ ನಾನು ತಥಾಗತ ನಾಟಕ ಮಾಡಿದೆ ಸರ್. ನಾನು 2008ರಲ್ಲಿ 60,000 ಜನ ಸೇರಿಸಿ ಕಾರ್ಯಕ್ರಮ ಮೇಲೆ ನಾವು ಬಹಳ 60,000 ಜನ ಸೇರಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಂಗಾರ ಕಿರೀಟ ಉಳಿಸಿದ್ದೀನಿ ನಾನು 2008ರಲ್ಲಿ. ತಥಾಗತ ನಾಟಕ ನೋಡಿರ್ಬೋದು ತಾವು. ನನಗೆ ಬೆಂಗಳೂರು ಮತ್ತು ಮೈಸೂರು, ಬಿಜಾಪುರ ಇವರೆಲ್ಲ ಅಲ್ಲಿಂದ ಬಂದಿದ್ದಾರೆ ಸರ್ ನೋಡಕ್ಕೆ.
ಹೇಳಿದ್ರು ನಾವು ಆ ಥರ ಮಾಡ್ತೀವಿ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ. ನಾನು ಹೇಳಿದೆ ಸರ್ ಲೇಟ್ ಆಗಿದೆ, ಈ ಕಾರ್ಯಕ್ರಮ ಕೂಡ ನನ್ನ ಬ್ರದರ್ನ ಲೇಟ್ ಮಾಡಿದ್ದಾರೆ, ಅವ್ರಿಗೇನೋ ಮೊನ್ನೆ ತಾನೇ ಮಾಡಬೇಕಾಗಿತ್ತು ಸರ್, ಆ ಊರದವ್ರಿಗೆ ಆಕ್ಸಿಡೆಂಟ್ ಆಯ್ತು ಸರ್ ಅಲ್ಲಿ ಜೈರಾಬಾದ್ ಹತ್ರ, ಸೊ ಅದಕ್ಕೆ ಆಗಲಿಲ್ಲ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅದಕ್ಕೆ ಮುಂದಿನ ಥರ ಸರ್ ಈ ಥರ ನಾವು ಎಂದೂ ಕೆಲಸ ಮಾಡೋದು ಸರ್. ದಯವಿಟ್ಟು ನಮ್ಮ, ಯಾಕಂದರೆ ನೀವೇ ಇರ್ತಿರೋದಕ್ಕೊಂದು ಕಮಿಟಿಗೆ ತಾವೇ ಇರ್ತಿರೋ ಸದಸ್ಯರು, ಆ ಕಮಿಟಿಗೆ ನಮ್ಮ ಶಿಫಾರಸು ಮಾಡಬೇಕು. ನಾವು ಮುಂದೆ ಒಳ್ಳೆ ಥರ ಕೆಲಸ ಮಾಡ್ತೀವಿ ಸರ್, ಈ ಥರ ಮಾಡೋಕ್ಕಾಗಲ್ಲ. ಮತ್ತು ಸಾಹೇಬರು ದದಿ ಸಾಹೇಬರು ನಾವು ಇದರಲ್ಲಿ ಭೇಟಿಯಾಗಿದ್ದೇವೆ ಸರ್. ಅದಕ್ಕೆ ಮೊದಲು ಎರಡನೇದಾಗಿ ನೋಡ್ತಾ ಇದ್ದೀವಿ. ನಮಗೆ ತಮಗೂ ಕೂಡ ಈ ವೇದಿಕೆ ಪರವಾಗಿ ನನ್ನ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಮತ್ತು ಸಾಹೇಬರು ಹೊಸದಾಗಿ ಬಂದಿದ್ದಾರೆ, ಇವರು ಕೂಡ ನಾನು ಹಾಡಿದ್ದು ಕೇಳಿದ್ದೀನಿ ರಂಗಮಂದಿರದಲ್ಲಿ. ಸಾಹೇಬ್ आपका गाना सुना मैं, और हम भी गाने में एक वाले हैं, हम भी परसों एक कार्यक्रम किया सर रंग मंदिर में, मैं डेली जो गाना गाता हूँ मेरे घर से। ಸಂಸ್ಕೃತಿ ಇಲಾಖೆಯ ಪ್ರತಿಭೆ ಅವರು ಮತ್ತು ನಮ್ಮ ಆದಂಥ ಅಧಿಕಾರಿಗಳು ಈ ಸಂಸ್ಥೆಗೆ ಭಾಗಿಯಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ನಮ್ಮ ಮುಖ್ಯ ಅತಿಥಿಗಳು ಮತ್ತು ಕಲ್ಲ ತಂಡದ ಮತ್ತು ಪತ್ರಿಕೆ ಮಾಧ್ಯಮ ಮಿತ್ರರು. ಇವತ್ತು ಸುಮಾರು ನಾವು ತಂಡಗಳನ್ನು ಕರೆಸಿ ದಿನ ನಾವು ತಾವು ನೋಡ್ತಾ ಇದ್ದೀರಿ, ಸುಮಾರು ತಂಡಗಳು ನಾವು ಹಂತವಾಗಿ ನಮ್ಮ ಇನ್ನೂ ಕಾರ್ಯಕ್ರಮಗಳು ಇದ್ದಾವೆ, ಅವು ಹಂತ ನಾವು ಕೊಡ್ತಾ ಇದ್ದೆವು. ಮತ್ತು ವರ್ಷದಂತೆ ಈ ವರ್ಷ ಕೂಡ ಪ್ರತಿ ವರ್ಷಗಳು ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ಸಹಾಯಧನ ಲಾಸ್ಟ್ ಟೈಮ್ ಸುಮಾರು ಸಹಾಯಧನ ಇತ್ತು, ಈ ಸಲ ಸಹಾಯಧನ ಜಾಸ್ತಿ ನಮ್ಗೆ ಅನುದಾನ ಮಾಡಿಲ್ಲ. ಮುಂದಿನ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಂತ ವಿಚಾರಗಳಿದ್ದಾವೆ. ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಾಕಿಕೊಳ್ಳೋಕ್ಕೆ ನಮಗೆ ಒಂದು ಸರ್ಕಾರ ಕಡಿಮೆ ಮಾಡಿಕೊಳ್ಳೋಂಥ ವ್ಯವಸ್ಥೆ ನಾವು ಆಗಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಾವೆಲ್ಲ ಬಂದು ಸಹಕರಿಸಿಕೊಳ್ಳೋದು ಧನ್ಯವಾದಗಳು. ಸಂಸ್ಕೃತಿ ಇಲಾಖೆ ಬೀದರ್ ಹಾಗೂ ಬುದ್ಧಬಸವ ಅಂಬೇಡ್ಕರ್ ಸಾಂಸ್ಕೃತಿಕ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಘ ಸಂಸ್ಥೆ ರಾಜಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಸಂಘ ಸಂಸ್ಥೆಗಳ ಸಾಂಸ್ಕೃತಿಕ ಚಟುವಟಿಕೆ